ಸರ್ ನಮ್ಮ ನಾಯಕರು ಎಲ್ಲರಿಗೂ ಬೇಕಾಗಿರೋಂಥ ಸಹೋದ್ಯೋಗಿಗಳು ಸಜ್ಜನರು ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಆದಷ್ಟು ಬೇಗ ಹೊರಹೊಮ್ಮಬೇಕು ಅನ್ನೋ ನಮ್ಮ ಆಸೆ. ಮುಂದಿನ ದಿನಗಳ ಸಚಿವರಾಗಿ ಇನ್ನೂ ಹೆಚ್ಚಿನ ಜನಗಳಿಗೆ ಅವ್ರು ಸೇವೆ ಮಾಡಲಿ ಅಂತೇಳಿ ಆಶಿಸ್ತೀನಿ ಸರ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಿಯಕೃಷ್ಣರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬ ನಡೀತಿದೆ ಸರ್. ಅವ್ರ ಕ್ಷೇತ್ರದಲ್ಲಿ ಯಾವ ಥರ ಇದೆ ಸರ್? ಅಭಿವೃದ್ಧಿನ ಯಾವುದೇ ಕಾರಣಕ್ಕೂ ನಿಂತಿಲ್ಲ. ಅವರು ಶಾಸಕರಾದ ದಿಸದಿಂದನೂ ಅಭಿವೃದ್ಧಿ ನಡೀತಿದೆ, ಆದರೆ ಯಾವುದೋ ಗೀರ್ಪಡಿಕೆ ಇಲ್ಲ. ಶಾಸಕರಾದ ದಿನದಿಂದನೂ ಇಲ್ಲಿವರೆಗೂ ಸಹ ಅಭಿವೃದ್ಧಿ ದಿನನಿತ್ಯ ನಡೀತಾ ಇದೆ ಸರ್. ಅಭಿವೃದ್ಧಿ ಸಾಗ್ತಾ ಇದೆ ಸರ್. ಅವರು ಆದಷ್ಟು ಬೇಗ ಸಚಿವರಾಗೇ ಆಗ್ತಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೀಪಣ್ಣವರು ಸಚಿವರಾಗಬೇಕನ್ನೋದು ಎಲ್ಲರ ಆಸೆ ಸರ್. ಅವ್ರು ಆದಷ್ಟು ಬೇಗ ಸಚಿವರಾಗಿ ಬರ್ತಾರೆ ಅನ್ನೋದು ನಮ್ಮೆಲ್ಲರ ಆಸೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಸ್ನೇಹಿ, ಸಹೋದರಿ ಹಾಗೂ ಸಜ್ಜನರಾದಂಥ ಶ್ರೀಯುತ ಪ್ರಿಯಕೃಷ್ಣ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಿಯಕೃಷ್ಣ ಸಾಹೇಬರು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು ಸರ್. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಶಾಸಕರಾಗಿ ಆಯ್ಕೆಯಾದ 2009ರಿಂದ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಬಡವರಿಗೋಸ್ಕರ, ಶ್ರಮಿಕರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ ಸದಾ ಮಿಡಿಯುವಂಥ ಹೃದಯ ಅವ್ರದ್ದು. ಯಾರೇ ಕಷ್ಟ ಅಂತೇಳಿ ಮನೆಗೆ ಬಂದರೆ ಅವರಿಗೆ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ಏನು ಕಷ್ಟ ಅದಕ್ಕೆ ಯಾವ ಥರ ಪರಿಹಾರ ಕೊಡಬೇಕಂತ ಹೇಳಿ ಕೊಟ್ಟೆ ಕಳಿಸ್ತಾರೆ. ಬೇರೆಯವ್ರು 1000 ಮಾತಾಡ್ಬೋದು, ಬಟ್ ಅವ್ರು ಮಾಡಿರೋಂಥ ಕೆಲಸ ಯಾವ ನಾಯಕರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾತಾಡ್ತಾರೆ ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ, ಬಟ್ ಅವ್ರು ಮಾಡಿರೋಂಥ ಕೆಲಸ. ಅವರು 3ನೇ ಬಾರಿ ಶಾಸಕರಾಗಿದ್ದಾರೆ, ಬಟ್ ಕೆಲವು ನಾಯಕರು ಅವ್ರ ಬಗ್ಗೆ ಮಾತಾಡೋರು ಇವತ್ತವರೆಗೂ ಒಂದು ಕಾರ್ಪೊರೇಟರ್ ಕೂಡ ಆಗಿಲ್ಲ. ಅಂಥವರು ಇವ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ಥರ ಯೋಗ್ಯತೆ ಇಲ್ಲ. ಅವರು ಸಹೃದಯಿ ಮತ್ತು ಬಡವರಿಗೋಸ್ಕರ ಮಿಡಿಯುವಂಥ ಹೃದಯ. ಅವರಿಗೆ ಅಪಾರವಾದಂಥ ಜನಬೆಂಬಲ ಇದೆ. ಅವರು ಕೊಟ್ಟಂಥ ಕೊಡುಗೆಗಳು ಗೋವಿಂದರಾಜನಗರಕ್ಕೆ ಅಪಾರವಾದಂಥ. ಅವರು ಹೇಳಿದ್ದಾರೆ, ನನ್ನ ಕರ್ಮಭೂಮಿ ಇದು, ನಾನು ಏನೇ ಮಾಡಿದ್ರು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತ. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಮುಗಿಸಿ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು. ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಗುಣಗಳು, ಎಲ್ಲ ಲಕ್ಷಣಗಳು ಇದ್ದಾವೆ. ದೇವರು ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ಮತ್ತು ಮತ್ತಷ್ಟು ಬಡವರಿಗೆ ಸೇವೆ ಮಾಡುವಂಥ ಅವರಿಗೆ ಸುಖಗಳನ್ನ ಕೊಡಲಿ ಅಂತ ನಾನು ಆಸ್ಕೊಳ್ತೀನಿ. ಕೃಷ್ಣಪ್ಪಾಜಿಯವರು ಎಲ್ಲರೂ ನಾವು ಒಂದೇ ಥರ ನೋಡ್ತೀವಿ ನಾವು. ಆದ್ರೂ ನಮಗೆ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಸದಾ ಅವ್ರಿಗೆ ಕೃಪೆ ಇರಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಏನು ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಏನಿಲ್ಲಿ ಒಂದು ಮುಖ್ಯವಾಗಿ ನಾವು ಒಂದೇನೇ ಹೇಳಬೇಕು ಅಂತಂದರೆ, ಪ್ರಿಯಕೃಷ್ಣ ಅವರು ರಾಜಕಾರಣಿ ಅಂತ ನಾವೇನು ಹೇಳ್ತೀವಿ ಹೌದು ಸತ್ಯ, ಆದರೆ ರಾಜಕಾರಣಿಗೆ ಮಿಗಿಲಾಗಿ ಅವರು ಒಳ್ಳೆ ಗುಣ ಇರೋ ವ್ಯಕ್ತಿ. ಯಾಕೆಂದರೆ ನಾವಿವಾಗ ಏನು ಯೂತ್ಸ್ಗಳು ನಾವೆಲ್ಲ ಸೇರಿದ್ದೀವಿ, ನಾವೊಂದು ಯೂತ್ ಕಾಂಗ್ರೆಸ್ಸಿಗೆ ಬರ್ತೀವಿ, ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಏನು ನಾವು ಬಂದಿದ್ದೀವಿ, ಅದಕ್ಕೆ ಸ್ಫೂರ್ತಿ ಅವರು. ಯಾಕೆ ಅಂದರೆ ಒಂದು ಅಡಿಪಾಯ ಹಾಕ್ಕೊಡೋದಿದೆಯಲ್ಲ ಮೇಯ್ನು, ಇವಾಗ ಯೂತ್ಸ್ಗೆ ಮುಂದಕ್ಕೆ ಅದು ಮೇಯ್ನ್ ಇರೋದು. ಅದನ್ನು ಇವರು ಯಾವ ರೀತಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಇವಾಗ ಯಾರೋ ರಾಜಕಾರಣಿಗಳು ಬರ್ತಡೇ ಮಾಡ್ಕೋತಾರೆ, ಯಾರೋ ರಾಜಕಾರಣಿಗಳು ಫ್ಲೆಕ್ಸ್ ಹಾಕೋತಾರೆ, ಯಾರೋ ರಾಜಕಾರಣಿಗಳು ಮಾಡ್ತಾರೆ ಅನ್ನೋ ವ್ಯಕ್ತಿ ಇವರಲ್ಲ. ಇವ್ರನ್ನ ನೋಡಿ ಪಕ್ಷದಲ್ಲಿದ್ದಾರೆ ಇಲ್ಲ ಬೇರೆ ಅದಲ್ಲ, ಗುಣ. ಈ ವ್ಯಕ್ತಿಗಿರೋ ಗುಣಕ್ಕೆ ಇಷ್ಟು ಜನ ಫ್ಯಾನ್ಸ್ ಇರೋದು. ಸೊ ಬೇರೆ ಥರ ನಾವು ಯಾವುದೂ ಯಾರಿಗೂ ತೊಂದರೆ ಮಾಡಬೇಕು ಅನ್ನೋದಲ್ಲ. ಯಾಕಂದರೆ ಪ್ರಿಯಕೃಷ್ಣ ಸಾಹೇಬರು ಇವತ್ತಿನವರೆಗೂ ಎಲ್ಲ ಯುವಕರಿಗಾಗಲಿ ಒಂದು ಕೆಲಸ ಕೊಟ್ಟಿರೋದು ಅಂದರೆ ನಮ್ಮ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲೂ ಇಷ್ಟು ಕೆಲಸ ಅಭಿವೃದ್ಧಿ ನಡೀತಾ ಇರೋದು ನೀವೆಲ್ಲೂ ನೋಡಿಲ್ಲ. ಇದೇ ಅಂಡರ್ ಪಾಸು ನೀವೆಲ್ಲ ಕಡೆ ನೋಡಿರ್ಬೋದು. ಬೆಂಗಳೂರಲ್ಲಿ ತುಂಬ ಅಂಡರ್ ಪಾಸ್ಗಳಿದ್ದಾವೆ, ಆದರೆ ನಮ್ಮಲ್ಲಿ ಒಂದು ಮಾದರಿ ಆಗಿರಬೇಕು ಅನ್ನೋ ಕಾರಣಕ್ಕೆ ಆ ಥರ ಒಂದು ಲೈಟಿಂಗ್ ಆಗಿರ್ಬೋದು, ಆ LED ಆಗಿರ್ಬೋದು, ಅದನ್ನು ಮಾಡಿಸಿದ್ದಾರೆ. ಆಮೇಲೆ ಇಲ್ಲೇ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಒಂದು ಪಾರ್ಕು, ಅದನ್ನು ಎಷ್ಟು ಅಭಿವೃದ್ಧಿ ಮಾಡಿ ನೀಟಾಗಿ ಎಷ್ಟು ಇಟ್ಟಿದ್ದಾರೆ ಅಂತಂದರೆ ಅದನ್ನು ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ. ಯಾರೋ ಬೇರೆಯವ್ರು ಬಂದು ಕೆಲಸ ಮಾಡಿಕೊಂಡು ಟೆಂಡರ್ ತೊಗೊಂಡು ಮಾಡ್ಬೋದು, ಆದರೆ ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಯುವಕರು ಕೆಲಸ ಮಾಡಬೇಕು, ಯುವಕರು ಮುಂದೆ ಬರಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಯುವಕರುಗಳೆಲ್ಲ ಒಂದು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ, ಕೆಟ್ಟ ದಾರಿ ಇಡ್ತಾರೆ. ಹೌದು, ಎಲ್ಲರೂ ತಪ್ಪು ಮಾಡ್ತಾರೆ, ಯಾರು ತಪ್ಪು ಮಾಡ್ತೀರ ಅಂತಲ್ಲ, ಅದನ್ನು ಒಳ್ಳೆ ದಾರಿಗೆ ತಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಜಯದೇವ ಬಂದಿದೆ ನೋಡಿ. ಜಯದೇವನೂ ಕೂಡ ಇವಾಗ ಆಸ್ಪತ್ರೆ ಕಟ್ಬಿಟ್ಟು ಮೊನ್ನೆ ಯಾರೋ ಒಬ್ಬರು ಮಾತಾಡಿದ್ರು, ಮುಂಚೆ ಇದರ ಶಾಸಕರು ಅವರ ಮಗನವರು ಒಬ್ಬರು ಮಾತಾಡಿದ್ರು. ಏನಂತ ಅಂದರೆ ಆಸ್ಪತ್ರೆಗೆ ಜಯದೇವ ತಂದಿದ್ದು ದೊಡ್ಡ ವಿಷಯ ಅಲ್ಲ, ಅದನ್ನು ಕಟ್ಸಿದ್ವಿ ಅಂತ. ಎಲ್ಲರಿಗೂ ಇದರಲ್ಲಿ ಒಂದು ಮಾಹಿತಿ ಹೇಳಬೇಕು. ಎಸ್, ಕಟ್ಸಿದ್ದೀರಾ, ಏನು ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಟ್ಸಿದ ಮೇಲೆ ಅದಕ್ಕೆ ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ಸ್ನ ಇಡಬೇಕು, ಯಾವ್ಯಾವ ರೀತಿ ಡಾಕ್ಟ್ರುಗಳನ್ನ ಇಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ದಿರ ನೀವು ಮಾಡಿದ್ರಿ. ನಾನು ಇದನ್ನು ಹೇಳೋದಕ್ಕೆ ಆ್ಯಕ್ಚುಲಿ ಸಾಹೇಬ್ರು ಹೇಳಬೇಕು. ಬಟ್ ಅವತ್ತಿನ ದಿನ ನಾವು ಅಲ್ಲಿ ಇದ್ದಿದ್ದಕ್ಕೆ ಈ ಒಂದು ಸತ್ಯನ ನಾವು ಹೇಳ್ತಾ ಇದ್ದೀವಿ. ಅವತ್ತಿನ ದಿನ ಅದೇ ಆಸ್ಪತ್ರೆಯ ಯಾರು ಡಾಕ್ಟ್ರುಗಳಿದ್ದಾರೆ ಅವ್ರು ಬಂದ್ಬಿಟ್ಟು
ಇಲ್ಲಿ ಒಂದು ಬೇರೆ ರೀತಿ, ಅದು ನಾನು ಹೇಳೋದಕ್ಕಿಂತ ಅದು ಚೆನ್ನಾಗಿರೋದಿಲ್ಲ, ಅಷ್ಟು ಕಷ್ಟ ಅನುಭವಿಸ್ತಾ ಇದ್ರು. ಅದನ್ನು ಸಾಹೇಬರು ಖುದ್ದಾಗಿ ನಿಂತು ಅದನ್ನೆಲ್ಲ ಪರಿಹರಿಸಿ ಅದನ್ನೆಲ್ಲ ಬಗೆಹರಿಸಿ ಮಾಡಿ ಇವತ್ತು ಜಯದೇವ ತಂದಿದ್ದಾರೆ. ಜಯದೇವಾಗೆ ಇವತ್ತು ಯಾರಾದ್ರು ಒಬ್ಬರು ಒಂದು ಹಾರ್ಟ್ ಪೇಷಂಟ್ ಎಲ್ಲೋ ಹೋಗಬೇಕು ಅಂತಂದರೆ ಇಲ್ಲಿಂದ ಅವರು JP ನಗರ್ಗೆ ಹೋಗಬೇಕು ಅಂದರೆ ತುಂಬ ಕಷ್ಟ ಇತ್ತು. ಅದೇ ಇವತ್ತು ಇಲ್ಲಿ ಆಗಿರೋದ್ರಿಂದ ಮಾಗಡಿಯಿಂದ ಪ್ರತಿಯೊಂದು ಕಡೆಯಿಂದನೂ ಇವತ್ತು ಇಲ್ಲಿ ಎಷ್ಟು ಅನುಕೂಲ ಆಗಿದೆ ಅಂತಂದರೆ ಯಾರು ಇಲ್ಲಿಂದ ಅಲ್ಗೋಗೋ ಅವಶ್ಯಕತೆ ಇಲ್ಲ, ಎಲ್ಲರೂ ಇಲ್ಲೇ ಟ್ರೀಟ್ಮೆಂಟ್ ತೊಗೊಬೋದು. ಆಮೇಲೆ 1-2 ಕೆಲಸಗಳು ಅಂತಲ್ಲ, ತುಂಬ ಕೆಲಸಗಳು ಮಾಡಿದ್ದಾರೆ. ಇವಾಗಿದೆ ನೀವು ಅಲ್ಲಿ ಇದು ನೋಡ್ಬೋದು, ಏನೋ ಫ್ಲ್ಯಾಗ್ ನೋಡ್ಬೋದು ನೋಡಿ. ಕರ್ನಾಟಕದಲ್ಲಿ 2ನೇ ಅತಿ ಹೈಟಲ್ಲಿರೋ ಒಂದು ಎತ್ತರದಲ್ಲಿರೋ ಫ್ಲ್ಯಾಗು ಯಾಕೆ ಎಂತಕ್ಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಸಾರ್ವಜನಿಕರಲ್ಲಿ ಒಂದೇನು ಹೇಳ್ತಿರೋ ಒಂದು ಆತ್ಮವಿಶ್ವಾಸ ತುಂಬಬೇಕು. ಕೆಲಸಗಳು ಎಷ್ಟು ಅಭಿವೃದ್ಧಿ ಆಗುತ್ತೋ ಅಷ್ಟು ನಮ್ಮಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಅದು ಒಳ್ಳೆ ಮೆಸೇಜ್ ಹೋಗುತ್ತೆ ಕೆಲಸ ಮಾಡಿದ್ದು. ಇದೇ ನೋಡಿ, ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ಬಿಟ್ಟು ಹೇಳ್ತೀನಿ. ಇದೇ ನಿನ್ನೆ ಯಾರೋ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಕಸಗಳು ತುಂಬ ಇದ್ದಾವೆ, ಸಾಹೇಬರು ಬ್ಯಾನರ್ ಹಾಕೊಂಡೆಲ್ಲ ಇದು ಮಾಡ್ತಾರೆ. ತಕ್ಷಣಕ್ಕೆ ಅದು ಗಮನಕ್ಕೆ ಬಂದಿರಲಿಲ್ಲ, ಬರ್ತಾ ಇದ್ದಂಗೆ ಇಮಿಡಿಯೇಟ್ ನೆಕ್ಸ್ಟ್ ಸೆಕೆಂಡ್ ಆಗ್ತಿದ್ದಂಗೆ ಅದೇ ವ್ಯಕ್ತಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ನೀವು ತುಂಬ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತೋ ಅಷ್ಟು ಮಾತ್ರ ಗೊತ್ತು, ತಿಳ್ಕೊಂಡವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ ಅಂತಾರಲ್ಲ, ಅದು ಸತ್ಯ. ಫಸ್ಟು ಬಂದು ಇಳಿದು ವ್ಯಕ್ತಿ ಏನು ಅಂತ ತಿಳ್ಕೊಳ್ಳಿ, ಅದಾದಮೇಲೆ ವ್ಯಕ್ತಿತ್ವದ ಬಗ್ಗೆ ಮಾತಾಡಿ. ಈ ವ್ಯಕ್ತಿ ಆ ಥರ ಯಾವತ್ತೂ ಮಾಡಿಲ್ಲ, ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ.